ನವ್ಯ ತನ್ನ ಮೇಲೆ ದಾಳಿ ಮಾಡಿದಳು ಅಂತ ತಿಳಿದ್ರೆ ಅಧಿರಾಜ್ ಖಂಡಿತವಾಗಳನ್ನ ಕೊಂದು ಬಿಡ್ತಾನೆ. ತನ್ನ ಕಾರಣದಿಂದ ಒಂದು ಪ್ರಾಣ ಹೋಗೋದು ಇಷ್ಟ ಇಲ್ಲದೆ ಕಾವ್ಯ ಅದಕ್ಕೆ ಸುಮ್ಮನೆ ಇರೋದಕ್ಕೆ ಹೇಳಿಬಿಟ್ಲು. ಇಷ್ಟಲ್ಲಿ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಮೊಬೈಲ್ ರಿಂಗ್ ಆಗೋದ್ರೊಂದಿಗೆ ಹೊರಗೆ ತೆಗೆದು ನೋಡಿದ್ಲು. ಸ್ಕ್ರೀನ್ ಮೇಲೆ ಅಧಿರಾಜ್ ನಂಬರ್ ನೋಡ ಆತಂಕದಿಂದ ಕರೆ ಸ್ವೀಕರಿಸಿದ್ಲು. ಹೆಲೋ ಅಂತ ಅಂತಿದ್ದು ಆರಾಧ್ಯ ಮಾತು ಮುಗಿಯೋ ಮುನ್ನವೇ ಕಾಲ್ ರಿಸೀವ್ ಮಾಡೋದಕ್ಕೆ ಎಷ್ಟು ಸಮಯ ತೊಗೊಳ್ತೀಯೇ ಅಂತ ಕೋಪದಿಂದ ಅಂತಿರೋ ಅಧಿರಾಜ್ ಮಾತು ಕೇಳಿಸೋದ್ರೊಂದಿಗೆ ಅರೆ ಕೆಲವು ಸೆಕೆಂಡ್ ಕೂಡ ಕಾಯೋದಕ್ಕೆ ಸಾಧ್ಯ ಇಲ್ವಾ ಎಂದು ಅಧಿರಾಜ್ ವರ್ಮ ಮೇಲೆ ಉಲ್ಟಾ ಅರ್ಚಿದ್ಲು ಆರಾಧ್ಯ. ಆರಾಧ್ಯ ಕೋಪ ಬಂದಿದೆ ಅಂತ ತಿಳಿದು ಸರಿ ಎಲ್ಲಿದೆಯಾ ಅಂತ ಕೇಳ್ದ ಅಧಿರಾಜ್ ವರ್ಮ. ಮನೆಗೆ ಹೋದ್ಮೇಲಾದರೂ ತನ್ನ ಗಾಯದ ಬಗ್ಗೆ ಹೇಳಬೇಕು ಅಂದ್ಕೊಂಡು ಆಸ್ಪತ್ರೆ ಹೇಳಿದ್ದೀನಿ ಅಂತ ಹೇಳಿದ್ಲು ಆರಾಧ್ಯ. ಆಸ್ಪತ್ರೆ ಅಂತಿದ್ದಂತೆ ಗಾಬರಿಯಿಂದ ಏನಾಯ್ತು ಬೇಬಿ, ಆರೋಗ್ಯ ಚೆನ್ನಾಗಿಲ್ವೇ ಅಂತ ಕೇಳ್ದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ಧ್ವನಿಯಲ್ಲಿ ಗಾಬರಿ ಸ್ಪಷ್ಟವಾಗಿ ತಿಳಿತಿದ್ರೆ ಅದೇನಿಲ್ಲ ಅಧಿರಾಜ್, ಅಕಸ್ಮಾತ್ತಾಗಿ ಕೆಳಗೆ ಬಿದ್ದೆ, ಸಣ್ಣ ಗಾಯ ಆಗಿದೆ, ಬ್ಯಾಂಡೇಜ್ ಹಾಕಿಸ್ಕೊಡೋದಕ್ಕೆ ಆಸ್ಪತ್ರೆಗೆ ಬಂದೆ ಅಂತ ಹೇಳಿ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನಿಸಿದ್ಲು ಆರಾಧ್ಯ. ಸರಿ ಅಲ್ಲೇ ಇರು, ನಾನು ಇವಾಗಲೇ ಬರ್ತಿದ್ದೀನಿ ಅಂತ ಕರೆ ಕಟ್ ಮಾಡ್ದ ಅಧಿರಾಜ್ ವರ್ಮ. ಅಯ್ಯಯ್ಯೋ ಪರವಾಗಿಲ್ಲ ಅಂತ ಅನ್ನೋದಕ್ಕೆ ಹೋದ ಆರಾಧ್ಯಗೆ ಕರೆ ಕಟ್ಟಾದ ಧ್ವನಿ ಕೇಳಿಸೋದ್ರೊಂದಿಗೆ ದೇವರೇ, ಹೇಳೋದು ನಿಜಕ್ಕೂ ಕೇಳೋದೇ ಇಲ್ಲ ಈ ರಾಕ್ಷಸ ಅಂತ ನಿಟ್ಟುಸಿರು ಬಿಟ್ಲು ಆರಾಧ್ಯ. ಸಣ್ಣ ಗಾಯವೇ ಅಂತ ಹೇಳಿದ್ರು ಕೂಡ ಅನಾವಶ್ಯಕವಾಗಿ ಯಾಕೆ ಹೋಗೋದು ಬರ್ತಿದ್ದಾನೋ ನನಗೆ ಅರ್ಥ ಆಗ್ತಿಲ್ಲ ಅಂತ ಮನಸ್ಸಲ್ಲಿ ಬೈದ್ಕೊಳ್ತಿದ್ದವಳನ್ನ ನೋಡಿ ಏನು ಮೇಡಮ್, ಅಧಿರಾಜ್ ಸರ್ ತಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾರಾ ಅಂದ್ಲು ಕಾವ್ಯ. ಕಾವ್ಯಳ ಕಡೆ ನೇರವಾಗಿ ನೋಡ್ತಾ ನಿನಗೆ ಗೊತ್ತು ಅಂತ ಕೇಳಿದ್ಲು ಆರಾಧ್ಯ. ಅಧಿರಾಜ್ ಸರ್ ಜೊತೆ ಫೋನಲ್ಲಿ ಮಾತಾಡಿದ ತಕ್ಷಣವೇ ಬದಲಾದ ನಿನ್ನ ಮುಖದ ಭಾವನೆಗಳನ್ನ ನೋಡಿ ಹೇಳಬಹುದು ಸರ್ ಏನಂದ್ರು ಅಂತ ನಗ್ತಾ ಅಂದ್ಲು ಕಾವ್ಯ. ಆರಾಧ್ಯ ಏನೋ ಆಲೋಚಿಸ್ತಿರುವಂತೆ ಹೌದು ಕಾವ್ಯ, ನಾವು ಎಲ್ಲೆಲ್ಲಿ ತಿರುಗ್ತಿದ್ದೀವೋ ಎಂಬ ವಿಷಯ ಅಧಿರಾಜ್ಗೆ ಹೆಚ್ಚಾಗಿ ತಿಳಿಯುತ್ತಲ್ವಾ, ಮತ್ತು ನವ್ಯ ವಿಷಯ ಕೂಡ ತಿಳಿದಿರುತ್ತೆ ಅಂತೀಯಾ ಅಂತ ಸ್ವಲ್ಪ ಆತಂಕದಿಂದ ಕೇಳಿದ್ಲು ಆರಾಧ್ಯ. ತನ್ನ ಹ್ಯಾಂಡ್ ಬ್ಯಾಗ್ ಕೈಗೆ ತಗಲ್ಸ್ಕೊಳ್ತಾ ಏನೋ ಇರಬಹುದು, ತಿಳಿದೇ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನುಮಾನ, ಒಂದು ವೇಳೆ ಇವಾಗಲ್ದಿದ್ರು ಆಮೇಲಾದರೂ ಖಂಡಿತವಾಗಿಯೂ ತಿಳಿಯುತ್ತೆ ಅಂತ ಹೇಳಿ ಸರಿ ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿದ್ಲು ಕಾವ್ಯ. ಇರು, ಅಧಿರಾಜರು ಬರ್ತಿದ್ದಾರಲ್ವಾ, ನಿನ್ನನ್ನು ಕೂಡ ಆಸ್ಟ್ರೇ ಹತ್ರ ಬಿಡೋದಕ್ಕೆ ಹೇಳ್ತೀನಿ ಅಂದ್ಲು ಆರಾಧ್ಯ. ಅಮ್ಮ ತಾಯಿ, ಯಾವುದೇ ಅಗತ್ಯ ಇಲ್ಲ, ಇವಾಗ ನಿಮ್ಮ ಆ ರಾಕ್ಷಸ ಏನಾದರೂ ಬಂದರೆ ನಿನ್ನನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ, ನಿನಗೆ ಗಾಯ ಮಾಡಿಸೋದಕ್ಕೆ ನಾನು ನೇರವಾಗಿ ಕರ್ಕೊಂಡು ಹೋಗಿ ಯಾವುದಾದ್ರೂ ಸಾಗರದಲ್ಲಿ ವಿಸರ್ಜನೆ ಮಾಡೋದು ಖಚಿತ. ಇವಾಗ ನಾನು ಅಷ್ಟೊಂದು ದಿವಸ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ತಾಯಿ ಅಂತ ವ್ಯಂಗ್ಯವಾಗಂದ್ಲು ಕಾವ್ಯ. ಕಾವ್ಯ ಮಾತಿಗೆ ಅವ್ರು ಅಂಥವ್ರು ಏನಲ್ಲ ಅಂತ ಮುನ್ಸ್ಕೊಳ್ತಾ ಅಂದ್ಲು ಆರಾಧ್ಯ. ಅಬ್ಬಬ್ಬ, ಗಂಡ ಅಂದರೆ ಬೇಬಿ ಕೋಪ ಬರುತ್ತೆ, ಏನನ್ನ ಅಂದ್ಬಿಟ್ರೆ ಅಂತ ನಕ್ಕು ನಾನು ಹೋಗ್ತಿರೋದು ಹಾಸ್ಟೆಲ್ಗಲ್ಲ ರೂಮ್ಗೆ ಅಂದ ತಕ್ಷಣವೇ ಅದೆಲ್ಲಿದೆ ಅಂತ ಕಾವ್ಯನ ವಿಚಿತ್ರವಾಗಿ ನೋಡ್ತಾ ಕೇಳಿದ್ಲು ಆರಾಧ್ಯ. ನಾನು ಇನ್ನು ಮುಂದೆ ಹಾಸ್ಟೆಲ್ನಲ್ಲಿ ಇರ್ತಿಲ್ಲ, ನನಗಾಗಿ ಪ್ರತ್ಯೇಕವಾಗಿ ಒಂದು ರೂಮ್ನ ತೊಗೊಂಡಿದ್ದೀನಿ, ಇನ್ನು ಮುಂದೆ ಅಲ್ಲೇ ಅಂತ ನಕ್ಕದ್ಲು. ಹೌದಾ, ಸರಿ ಇರಲಿ, ಕನಿಷ್ಠ ಡ್ರೈವರ್ನಾದರೂ ನಿನ್ನ ಬಿಟ್ಟು ಬರೋದಕ್ಕೆ ಹೇಳ್ತೀನಿ, ಅವನು ಹೇಗಿದ್ದರೂ ಖಾಲಿ ಇದ್ದಾನಲ್ವಾ ಅಂತಂತಿದ್ದ ಆರಾಧ್ಯ ತಡೀತಾ. ಅಗತ್ಯ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತೀನಲ್ವಾ ಅಂತ ಹೇಳಲಿಂದ ಓಟ್ ಹೋದ್ಲು ಕಾವ್ಯ ಓಟ್ ಹೋದ ಸ್ವಲ್ಪ ಸಮಯಕ್ಕಲ್ಲಿ ಓಡೋಡಿ ಬಂದ ಅಧಿರಾಜ್. ವೆಯ್ಟಿಂಗ್ ಲಾಡ್ಜ್ನಲ್ಲಿದ್ದ ಆರಾಧ್ಯ ನೋಡಿ ಏನಾಯ್ತು ಬೇಬಿ ಅಂತ ಬ್ಯಾಂಡೇಜ್ ಹಾಕಿದ ಕೈಯನ್ನು ಹಿಡಿದು ಅತ್ತ ಇತ್ತ ತಿರುಗಿಸಿ ನೋಡ್ದ ಅಧಿರಾಜ್ ವರ್ಮ. ಗಾಯ ಜೋರಾಗಿ ತಗಲಿದ್ಯಾ? ತನ್ನ ಗಂಡ ಪಡ್ತಿರೋ ಆ ಗಾಬರಿಯನ್ನು ನಿಜವಾಗಿಯೂ ನವ್ಯ ವಿಷಯದಲ್ಲಿ ವರ್ತಿಸಿದ್ದು ಇವನೇನಾ ಅಂದ್ಕೊಂಡ್ಲು ಆರಾಧ್ಯ. ಇಷ್ಟು ದಿನ ಅಧಿರಾಜ್ ಮತ್ತು ನವ್ಯ ಸಂಬಂಧದಲ್ಲಿದ್ದಾರೆ ಅಂದ್ಕೊಂಡಿದ್ದ ಆರಾಧ್ಯ ಇವಾಗ ಅಧಿರಾಜ್ ವರ್ಮನ ಕೊಲ್ಲೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಅಂತ ತಿಳಿಯೋ ಅಷ್ಟರಲ್ಲಿ ಅಧಿರಾಜ್ ವರ್ಮನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ತಿಳಿದೇ ಹೋದ್ಲು. ಗಾಯ ತುಂಬ ಜೋರಾಗಿ ತಗಲಿದೆ ಅಂತ ಕೋಪದಿಂದ ಅಂತಿರೋ ಅಧಿರಾಜ್ನೊಂದಿಗೆ ಅದೇನಿಲ್ಲ, ತುಂಬ ಸಣ್ಣದು, ಗೀಚ್ಕೊಂಡಿತ್ತಷ್ಟೇ ಅಂತಂತ ತನ್ನ ಕೈಯನ್ನು ಹಿಂದೆ ಕೇಳ್ಕೊಂಡ್ಳು. ನಿನಗೆ ಕೆಲಸ ಹೀಗೂ ಬರೋದಿಲ್ವಾ, ಕನಿಷ್ಠ ನಡೆಯೋದು ಕೂಡ ಬರೋದಿಲ್ವಾ ಅಂತ ಕೋಪದಿಂದ ಅಂತಿರೋ ಅಧಿರಾಜ್ ಮಾತಿಗೆ ಮುಖ ಸಣ್ಣದು ಮಾಡ್ಕೊಳ್ತಾ ನಾನು ಕಾವ್ಯ ನೀಟಾಗಿ ಹೊಡೆದಾಡ್ಕೊಳ್ಳುವಾಗ ಸಡನ್ನಾಗಿ ಜಾರು ಬಿದ್ದುಬಿಟ್ಟೆ ಅಷ್ಟೇ ಅಂತ ಹೇಳಿದ್ಲು. ಆದರೆ ಅಧಿರಾಜ್ ವರ್ಮ ನಂಬ್ತಾನೋ ಇಲ್ವೋ ಅಂತ ಅವನ ಮುಖದ ಕಡೆ ಕಳ್ಳ ನೋಟ ನೋಡ್ತಾ ನಿಂತಿದ್ಲು. ಅವಳ ಮಾತುಗಳನ್ನ ಕೇಳಿದ ಅಧಿರಾಜ್ ಮುಖದಲ್ಲಿ ಯಾವುದೇ ಭಾವನೆ ಕಾಣಿಸ್ದೆ ಆರಾಧ್ಯಳನ್ನು ಕರ್ಕೊಂಡು ಬಂಗ್ಲೆಗೆ ಹೊಟ್ಟ. ನವ್ಯ ಬಗ್ಗೆ ಆಲೋಚಿಸ್ತಾ ಕಿಟಕಿಯಿಂದ ಹೊರಗೆ ನೋಡ್ತಿದ್ದ ಆರಾಧ್ಯಗೆ ಇವತ್ತು ಮಧ್ಯಾಹ್ನ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಗಂಭೀರವಾಗಿ ಕೇಳ್ದ ಅಧಿರಾಜ್. ಅವನ ಪ್ರಶ್ನೆಗೆ ಭಯದಿಂದ ಅವನ ಕಡೆ ನೋಡಿದ್ಲು ಆರಾಧ್ಯ. ಕೋಪದಿಂದಿರೋ ಅಧಿರಾಜ್ ವರ್ಮ ಮುಖ ನೋಡ್ತಿದ್ರೆ ಆರಾಧ್ಯ ಗುಂಡಿಗೆ ದಡದಡ ಅಂತ ಹೊಡ್ಕೊಳ್ತಿದೆ. ಅಧಿರಾಜ್ ಒಬ್ಬ ಶಾಲೆ ಶಿಕ್ಷಕನಂತೆ, ತಾನೊಬ್ಬ LKG ವಿದ್ಯಾರ್ಥಿಯಂತೆ ಕಾಣಿಸಿದ್ಲು. ಒಮ್ಮೆಲೆ ಮೆಲ್ಲಗೆ ತಲೆ ತಗ್ಸಿ ತಿಳಿದು ಕೂಡ ಕೇಳೋದು ಯಾಕೋ ಅಂತ ಸಣ್ಣದಾಗಿ ಗುಣಗದ್ಲು ಆರಾಧ್ಯ. ತಾನು ಎಲ್ಲಿದ್ದರೂ ಏನು ಮಾಡ್ತಿದ್ರು ಅಧಿರಾಜ್ ವರ್ಮಾಗೆ ತಿಳಿಯುತ್ತೆ, ಆದರೂ ಕೂಡ ಬೇಕಂತ ಅಧಿರಾಜ್ ಈ ಪ್ರಶ್ನೆ ಕೇಳ್ತಿದ್ದಾನೆ ಅಂತ ಅವನ ಬೈದ್ಕೊಳ್ತಿದ್ದಾಳೆ ಆರಾಧ್ಯ. ಸಣ್ಣದಾಗಿ ಗುಣಗ್ತಿದ್ದ ಆರಾಧ್ಯ ನೋಡುತ್ತಾ ಕೇಳಿಸ್ತಿಲ್ವ ಬೇಬಿ ಅಂತ ಗಂಭೀರವಾದ ಧ್ವನಿ ಅಂತಿರೋ ಅಧಿರಾಜ್ನ ಮಾತಿಗೆ
ಮೆಲ್ಲಗೆ ನುಂಗ್ತಾ ನಾನು ಮತ್ತೆ ನಮ್ಮ ಕಾಲೇಜ್ ಕಡೆಯಿಂದ ಸ್ವಯಂ ಸೇವಕಿಯಾಗಿ ಅನಾಥಾಶ್ರಮಕ್ಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಮೊದಲೇ ಹೇಳಿದ್ದಲ್ವಾ ಅಂತಿದ್ದ ಆರಾಧ್ಯಳನ್ನು ನೇರವಾಗಿ ಹಾಗೇ ನೋಡ್ತಿದ್ರೆ ಮತ್ತು ಅಲ್ಲಿ ಅಕಸ್ಮಾತಾಗಿ ಆಶ್ರಮದಲ್ಲಿ ಸಣ್ಣ ಮಾವನವ್ರನ್ನ ಇನ್ನೂ ವಿಕ್ರಮ್ ಅವ್ರನ್ನೂ ಭೇಟಿಯಾದೆ ಅಂತ ಭಯದಿಂದ ಹೇಳಿದ್ಲು ಆರಾಧ್ಯ ಹೇಳಿದ ಮಾತುಗಳು ಕೇಳುತ್ತಾ ಒಂದು ಹುಬ್ಬು ಮೇಲಕ್ಕೆತ್ತಿ ವಾಟ್ ಎ ಕೋ ಇನ್ಸಿಡೆನ್ಸ್ ಅಂತ ಅಂತಿರೋ ಅಧಿರಾಜ್ ವರ್ಮನನ್ನು ನೋಡಿ ಕೋಪದಿಂದ ಹಲ್ಲು ಕಡಿದ್ಲು ಆರಾಧ್ಯ. ತಕ್ಷಣ ಅವರಿಬ್ಬರ ಜೊತೆ ತಾನು ಮಾತಾಡಿದ ವಿಷಯ ತಿಳಿದ್ರೆ ಅಧಿರಾಜ್ಗೆ ಕೋಪ ಬರುತ್ತೆ ಅನ್ನೋ ಭಯದಿಂದ ನಾನೊಬ್ಬಳೇ ಇರಲಿಲ್ಲ, ಅಲ್ಲಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ತುಂಬ ಜನ ಇದ್ದರು, ಕಾವ್ಯ ಕೂಡ ಅಲ್ಲೇ ಇದ್ಲು, ಅಕಸ್ಮಾತಾಗಿ ಅವ್ರು ಕೂಡ ಆಶ್ರಮಕ್ಕೆ ಬಂದಿದ್ದರು, ಅವ್ರು ಮಾತಾಡ್ಸೋದಕ್ಕೆ ಮಾತಾಡಿದೆ, ಅಷ್ಟಕ್ಕೆ ಮುಂಚೆ ನನಗೇನು ಗೊತ್ತಿಲ್ಲ ಅಂದ್ಲು ಆರಾಧ್ಯ ಸಣ್ಣ ಮಗುವಿನ ಥರ. ಹಾಗಾದರೆ ವಿಕ್ರಮ್ನ ನೋಡಿದ ತಕ್ಷಣ ತುಂಬ ಸಂತೋಷ ಪಟ್ಟಿರ್ತೀಯ ಅಲ್ವಾ ಅಂತ ಯಾವ ಭಾವನೆ ಇಲ್ಲದ ಮುಖದೊಂದಿಗೆ ಅಂದ ಅಧಿರಾಜ್ ವರ್ಮ. ಅವ್ರ ಮಾತಿಗೆ ಕಣ್ಣು ಕಿವಿಚ್ಚಿ ನೋಡ್ತಾ, ಅವನು ಕಾಣಿಸಿದ್ರೆ ನನಗೇನು ಸಂತೋಷ ಇರುತ್ತೆ, ಜಸ್ಟ್ ನಾನು ನನ್ನ ಸ್ನೇಹಿತರ ಜೊತೆ ಹೋದೆ, ಅವನ ಕೆಲಸದ ಮೇಲೆ ಬಂದಿದ್ದ, ಯಾರ ಕೆಲಸ ಅವ್ರು ನೋಡ್ಕೊಂಡು ಬಂದುವು ಅಂದ್ಲು ಆರಾಧ್ಯ. ಅಧಿರಾಜ್ ವರ್ಮ ಆರಾಧ್ಯ ಕಡೆ ನೋಡಿ ಕಾರ್ನ ಸ್ಮೈಲಲ್ಲಿ ನಗ್ತಾ, ಪರವಾಗಿಲ್ಲ ಬೇಬಿ, ನಾನು ನಿನಗೆ ಹೇಳಿದ ಫಲಿತಾಂಶಗಳು ಚೆನ್ನಾಗಿ ಕಲ್ತಿದ್ಯಾ, ನಾನು ಕೋಪ ಬರೋದಂತೆ ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಕಲ್ತಿದ್ಯಾ ಅಂದ ಅಧಿರಾಜ್ ವರ್ಮ ಕುತಂತ್ರದ ನಗು ನಗ್ತಾ. ಕೋಪದಿಂದ ಹಲ್ಲು ಕಡಿತಾ, ಕಲ್ತಿದ್ರೆ ಏನಂತೆ, ಯಾವಾಗಲೂ ನೀವು ಅನ್ನೋ ಮಾತಿಗೆ ರಿಯಾಕ್ಟಾಗಿ ಗಲಾಟೆ ಮಾಡ್ಕೊಳ್ತಾ ಇರಬೇಕಾ ಅಂತಿದ್ದ ಆರಾಧ್ಯಗೆ. ಏನು, ಇನ್ನೊಮ್ಮೆ ಹೇಳು ಅಂತ ಜೋರಾಗಿ ಬಂದ ಅಧಿರಾಜ್ನ ಧ್ವನಿಗೆ ಆರಾಧ್ಯ ಬೆಚ್ಚಿಬಿದ್ಲು. ಮತ್ತವಳನ್ನ ನೋಡಿ ನಿಧಾನವಾಗಿ ಬೇಬಿ ಅಂತ ಮತ್ತೆ ಕೇಳಲು, ಯಾಕೆ ಅದನ್ನೇ ಹಿಡ್ಕೊಂಡು ಎಳಿತೀರಿ, ಬಿಟ್ಬಿಡ್ಬೋದಲ್ವಾ ಅಂದ್ಲು. ಆದರೆ ತಾನು ವಿಕ್ರಮ್ನನ್ನು ಭೇಟಿಯಾದ ವಿಷಯವನ್ನು ಅಧಿರಾಜ್ ವರ್ಮಾಗೆ ಹೇಳಿದ್ದವಳಿಗೆ ತುಂಬ ಸಂತೋಷ ಅನಿಸ್ತಿಲ್ದಿದ್ರೆ ಅನಗತ್ಯವಾದ ಗಲಾಟೆಗಳಿಂದ ಇಬ್ಬರ ಮಧ್ಯೆ ಇಲ್ಲದ ತೊಂದರೆ ಸೃಷ್ಟಿಯಾಗತ್ತೆ ಅಂತ ಆರಾಧೆ ಈ ಬಾರಿ ಮುಂಚೆ ಎಚ್ಚರ ವಹಿಸಿದ್ಲು. ಈಗಾಗಲೇ ಶ್ರೀಲೀಲಾ ಮಾಡಿದ ದಾರಿ ತಪ್ಪಿಸೋ ಕೆಲಸದಿಂದ ಅವರ ಮಧ್ಯೆ ಸರಿಯಾದ ಮಾತುಗಳಿರಲಿಲ್ಲ. ಮತ್ತಿನ್ನೊಂದು ಹೊಸ ಸಮಸ್ಯೆಯನ್ನು ತಂದುಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಆರಾಧ್ಯ. ಸ್ವಲ್ಪ ಸಮಯ ಇಬ್ಬರು ಸುಮ್ಮನೆ ಇದ್ದುಬಿಟ್ರು. ಕಿಟಕಿಯಿಂದ ಹೊರಗೆ ನೋಡ್ತಿದ್ದ ಆರಾಧ್ಯ ಹಠಾತ್ತಾಗಿ ಅಧಿರಾಜ್ ವರ್ಮ ಕಡೆ ತಿರುಗಿ, ಹೌದು, ನಾನು ಯಾವ ಆಸ್ಪತ್ರೆಯಲ್ಲಿದ್ದೆ ಅಂತ ನಿನಗೆ ಹೇಗೆ ಗೊತ್ತು, ನೇರವಾಗಿ ನಾನು ಬಂದ ಆಸ್ಪತ್ರೆಗೆ ಹೇಗೆ ಬಂದೆ, ನೀನು ನನ್ನಿಂದ ಯಾರನ್ನಾದ್ರೂ ಫಾಲೋ ಮಾಡೋದಕ್ಕೆ ಇಟ್ಟಿದ್ದೀಯಾ, ಆ ದಾಸ್ ನನ್ನನ್ನು ಫಾಲೋ ಮಾಡ್ತಿದ್ದಾನಾ ಅಂತ ಕೋಪದಿಂದ ಅರಚಿದ್ಲು ಆರಾಧ್ಯ ಪ್ರಶ್ನೆ ನಿಜಕ್ಕೂ ಲೆಕ್ಕಿಸ್ಕೊಳ್ದೆ ಮೊಬೈಲ್ ನೋಡ್ಕೊಳ್ತಾ, ನಿನ್ನನ್ನು ಫಾಲೋ ಮಾಡೋದಕ್ಕೆ ಮನುಷ್ಯರನ್ನು ಇಡೋಷ್ಟು ಅಗತ್ಯ ನನಗಿಲ್ಲ ಅಂದ ಅಧಿರಾಜ್ ವರ್ಮ. ಯಾಕಿಲ್ಲ ಅಂತ ಗೊಂದಲದಿಂದ ಕೇಳಿದ ಆರಾಧ್ಯ ಮಾತಿಗೆ, ನೀನು ಈ ಆಸ್ಪತ್ರೆಯಲ್ಲೇ ಅಲ್ಲ, ಎಲ್ಲಿದ್ದರೂ ನನಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅಂದ ಅಧಿರಾಜ್. ಹೇಗೆ ಸಾಧ್ಯ ಅಧಿರಾಜ್, ಈ ನಗರದಲ್ಲಿ ಎಷ್ಟು ಆಸ್ಪತ್ರೆ ಇವೆ, ನಾನು ಇಲ್ಲೇ ಇರ್ತೀನಿ ಅಂತ ನನಗೆ ಯಾರು ಫಾಲೋ ಮಾಡ್ತಿದ್ದಾಗ ನಾನು ಅಲ್ಲೇ ಇರ್ತೀನಿ ಅಂತ ನಿಜಕ್ಕೂ ನಿನಗೇನು ನಂಬಿಕೆ ಅಂತ ಪ್ರಶ್ನೆ ಮಾಡಿದ್ಲು ಆರಾಧ್ಯ. ಫೋನ್ ಇಡುತ್ತಿದ್ದವನು ಹಾಗೆ ತಿರುಗಿ, ನಾನು ನಿನ್ನ ಫಾಲೋ ಮಾಡದಿದ್ದರೂ ನೀನು ಎಲ್ಲಿದೆಯೋ, ನೀನೇನು ಮಾಡ್ತಿದ್ಯೋ ಪ್ರತಿಯೊಂದು ನಂಗೆ ತಿಳಿಯುತ್ತೆ ಬೇಬಿ, ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ, ಅರ್ಥ ಆಗ್ತಿದೆಯೇ ಅಂದ ಅಧಿರಾಜ್ ವರ್ಮ ಮಾತಿಗೆ ಕೋಪ ಬಂದಿದ್ದರಿಂದ ಆರಾಧ್ಯ ಇನ್ನು ಚರ್ಚೆಯನ್ನು ಮುಂದುವರಿಸಲಿಲ್ಲ. ಅಧಿರಾಜ್ ಅಂತ ದೊಡ್ಡ ಉದ್ಯಮಿ ತನ್ನ ಹೆಂಡತಿ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದು ದೊಡ್ಡ ಲೆಕ್ಕ ಏನಲ್ಲ ಅಂತ ಆರಾಧ್ಯಕ್ಕೆ ಚೆನ್ನಾಗಿ ಗೊತ್ತು. ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದ ಆರಾಧ್ಯಳನ್ನು ಒಮ್ಮೆಲೆ ಕೈ ಹಿಡಿದು ಎಳೆದು ತನ್ನ ಉಡಲಲ್ಲಿ ಕೂರಿಸ್ಕೊಂಡ ಅಧಿರಾಜ್. ಯಾರೂ ಇಲ್ಲ ಜಾಗ ನೋಡಿ ನಿಧಾನವಾಗಿ ಒಂದು ಕಡೆ ಕಾರ್ ವೇಗವನ್ನು ಕಡಿಮೆ ಮಾಡ್ದ. ಅಧಿರಾಜ್ ಅವರು ಮಾಡಿದ ಕೆಲಸಕ್ಕೆ ಒಮ್ಮೆಲೆ ಗಾಬರಿ ಬಿದ್ಲು ಆರಾಧ್ಯ. ಏನು ಮಾಡ್ತಿದ್ಯಾ ನೀವು, ನನ್ನ ಕೈ ಚೆನ್ನಾಗಿತ್ತು ಬಿಡು ಅಂತ ಹೇಳಿ ಅವನ ಕೈಗಳನ್ನ ಬಿಡಿಸ್ಕೊಳ್ತಾ ಅಂದ್ಲು ಆರಾಧ್ಯಳನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಅಪ್ಕೊಳ್ತಾ, ನನ್ನ ಮೇಲೆ ಕೋಪ ಹೋಯ್ತಾ ಬೇಬಿ ಅಂತ ಮದವೇರಿದ ಧ್ವನಿಯಲ್ಲಿ ಕಿವಿ ಹತ್ರ ಮೆಲ್ಲ ಕಚ್ತಾ ಕೇಳ್ದ ಅಧಿರಾಜ್ ವರ್ಮ. ಅಧಿರಾಜ್ ಮಾತಿಗೆ ಮನಸ್ಸಲ್ಲಿ ಬೈದ್ಕೊಳ್ತಾ, ಈ ರಾಕ್ಷಸನ ಮಾತಿಗೆ ಕೋಪ ಬರ್ತಿದ್ರೆ ಅಲ್ವಾ ಆಶ್ಚರ್ಯ, ಆದರೆ ಕೋಪ ಬಂದರೂ ಏನಿದೆ ಮಾಡುವಂಥದ್ದು, ಏನಿಲ್ಲ ಅಲ್ವಾ ಅಂತ ಬೈದ್ಕೊಳ್ತಾ, ನನಗೇನು ಕೋಪ ಇಲ್ಲ, ನನ್ನ ಬಿಡು ಅಂದ್ಲು ಆರಾಧ್ಯ. ನವ್ಯ ಜೊತೆ ಅಧಿರಾಜ್ ವರ್ಮಗೆ ಎಂಥ ಸಂಬಂಧವೂ ಇಲ್ಲ ಅಂತ ಅರ್ಥ ಆದಮೇಲೆ ಆರಾಧ್ಯ ಮನಸ್ಸು ತುಂಬ ಹಗುರ ಆಗಿತ್ತು. ಅದಕ್ಕೆ ಅಧಿರಾಜ್ ಮೇಲೆ ಕೋಪ ಯಾವಾಗಲೂ ಒಟ್ಟು ಹೋಗಿತ್ತು. ಖಚಿತಾನ ಬೇಬಿ, ನಿಜವಾಗಿಯೂ ಕೋಪ ಹೋಯ್ತಲ್ವಾ ಅಂತ ಮತ್ತೆ ಕೇಳ್ದ ಅಧಿರಾಜ್ ವರ್ಮ ಸ್ವಲ್ಪ ನಗ್ತಾ. ನಿಜವಾಗಿಯೂ ಕೋಪ ಏನಿಲ್ಲ ಅಧಿರಾಜ್ ಅಂದ್ಲು ಆರಾಧ್ಯ. ಆದರೆ ನಂಗೆ ನಿನ್ನ ಮೇಲೆ ಕೋಪ ಇನ್ನೂ ಹೋಗಿಲ್ಲ ಬೇಬಿ, ನನ್ನನ್ನು ಹೇಗೆ ಶಾಂತಗೊಳಿಸ್ತೀವೋ ಮಾಡು, ಹೇಗಾದರೂ ಸರಿ ನಿನ್ನಿಷ್ಟ ಅಂತ ಮತದಿಂದ ಮಾತಾಡ್ತಾ ತನ್ನ ಕೈಯನ್ನು ಎಲ್ಲೆಲ್ಲೋ ತಡಕ್ತಾ ಅಂದ ಅಧಿರಾಜ್ ವರ್ಮ ಮಾಡೋ ಕೆಲಸಗಳಿಗೆ ಪರವಶಳಾಗ್ತಿದ್ದ ಆರಾಧ್ಯ ಪಾಪ ಒಮ್ಮೆಲೆ ಕಣ್ ತೆರೆದು, ನಿಜಕ್ಕೂ ನೀವು ಎಲ್ಲಿದ್ದೀರಿ, ಕೋಪವಾಗಿ ಬೆಳಗ್ಗೆ ಎದ್ದು ನನಗೆ ಕೇಕ್ ಕೂಡ ತಯಾರು ಮಾಡಿದ್ದೀರಿ, ಕೋಪ ಇರೋರು ಯಾರಾದರೂ ಆಗಿ ಮಾಡ್ತಾರಾ ಅಂದ್ಲು ಸಣ್ಣದಾಗಿ. ಅದು ಬೇರೆ ಇದು ಬೇರೆ ಅಂತ ತನ್ನ ಕೆಲಸ ಮುಂದುವರಿಸ್ತಾ ಅಂದ ಅಧಿರಾಜ್ ವರ್ಮನನ್ನು ದೂರ ಸರಿಸೋದಕ್ಕೆ ಪ್ರಯತ್ನಿಸ್ತಾ ಸೋಲುತ್ತಾ, ಯಾಕೆ ಬೇರೆ ಎರಡು ಒಂದೇ ಅಂತ ಬೇಕೆಂದೇ ತನ್ನನ್ನು ಕಾಡ್ತಿದ್ದಾನೆ ಅಂದ್ಕೊಂಡ್ಲ ಆರಾಧ್ಯ ಆಲೋಚನೆಯಲ್ಲಿರುವಾಗಲೇ ಒಮ್ಮೆಲೆ ಅಧಿರಾಜ್ ವರ್ಮ ಅವಳ ತುಟಿಗಳನ್ನ ಆಕ್ರಮಿಸ್ಕೊಂಡ್ಬಿಟ್ಟ.
ಅಧಿರಾಜ್ ವರ್ಮ ಮಾಡಿದ ಕೆಲಸಕ್ಕೆ ಒಮ್ಮೆ ಗಾಬರಿ ಬಿದ್ದ ಆರಾಧ್ಯ ಪಾಪ ಅವನ ತುಟಿಗಳು ಮಾಡ್ತಿರೋ ಮಾಯಕ್ಕೆ ಸಂಪೂರ್ಣವಾಗಿ ಶರಣಾಗೋದ್ಲು. ಹಿಂದಿನಿಂದ ಅಪ್ಕೊಂಡಿದ್ದವಳನ್ನ ಮುಂದಕ್ಕೆ ತಿರುಗಿಸ್ಕೊಂಡು ಸೌಂದರ್ಯವನ್ನು ಮುಚ್ಚಿಟ್ಕೊಂಡಿದ್ದವಳ ಕೈಗಳನ್ನ ತನ್ನ ಬೆನ್ನಿನ ಸುತ್ತ ಹಾಕ್ಕೊಂಡು ಆರಾಧ್ಯಳ ಸೊಂಟವನ್ನು ಹಿಡಿಯುತ್ತಿದ್ದರೆ, ಆ ಗಿಲಿ ಇರ್ತಿದ್ರೆ, ಮೆಲ್ಲಗೆ ಅರಿಸ್ತಿದ್ರೆ ಕುತ್ತಿಗೆ ಬಳಿ ಮುತ್ತಿರ್ತಿರೋ ಅಧಿರಾಜ್ ವರ್ಮನ ತುಟಿಗಳ ಸ್ಪರ್ಶಕ್ಕೆ ಅರ್ಚೋದನ್ನು ನಿಲ್ಲಿಸಿ ಸೌಂಡ್ ಮಾಡೋ ತರಗಿದ್ಲು. ವಯಸ್ಸಿಗೆ ತಕ್ಕ ಯೌವನ ಆರಾಧ್ಯಳ ಸ್ವಂತವಾದರೆ ಅವಳಿಗೆ ಎದೆ ಮಧ್ಯೆ ಜಾಗ ಮಾಡಿಕೊಳ್ತಾ ಸುಂದರವಾಗಿದೆ ಸೌಂದರ್ಯವನ್ನು ಬಂಧಿಸಲಾಗಿ ಅವನ ಅರ್ಚಾಟಕ್ಕೆ ಅದುರಿ ಅವಳಲ್ಲಿ ಕಾಮವನ್ನು ಉಂಟು ಮಾಡುತ್ತೆ. ಇರುವೆಗಳು ಕಚ್ಚಿದಂತೆ ಸಿಹಿಯಾದ ನೋವುಗಳನ್ನ ನೀಡ್ತಾ ಅವಳ ತುಟಿಗಳಲ್ಲಿನ ಜೇನನ್ನು ಹೀರ್ಕೊಂಡ ಅಧಿರಾಜ್ ವರ್ಮ ಹಾಗೆ ಅಲ್ಲಿ ಬ್ಲಾಕ್ ಮಾಡ್ತಾ ಸಿಕ್ಕ ಜಾಗದಲ್ಲೆಲ್ಲ ಹಿಸ್ಕೋಷ್ಟಲ್ಲೇ ಕಡ್ಜ ಕಚ್ಚಿದ ಹಾಗೆ ಅವಳ ಓಡಲೆಲ್ಲ ಕೆಂಪಾಗಿ ಬದಲಾಯಿತು. ಅವಳ ಮುಖ ಪೂರ್ತಿಯಾಗಿ ನಾಚಿಕೆಯಿಂದ ಕೆಂಪಾಗಿ ಹೋಗಿತ್ತು. ಉಸಿರಾಡೋದಕ್ಕೂ ಆಗ್ತಿಲ್ಲ ಅಂತ ಅಂದ್ಕೊಳ್ಳೋ ಸಮಯದಲ್ಲಿ 20 ನಿಮಿಷಗಳ ನಂತರ ಬಿಟ್ಟ ಅಧಿರಾಜ್ ವರ್ಮ ಪಾಪ ಅಧಿರಾಜ್ ವರ್ಮ ಕಡೆ ನೋಡಲಾಗದೆ ನಾಚಿಕೆಯಿಂದ ಅವನ ಎದೆಯಲ್ಲೇ ತಲೆಯನ್ನು ಮುಚ್ಚಿಟ್ಕೊಂಡ್ಳು. ಹಾಗೆ ಇಟ್ಕೊಂಡು ಮೆಲ್ಲಗೆ ಬಂಗಲೆಗೆ ತಲುಪಿದ್ರು. ಕಾರು ಬಂಗಲೆಗೆ ತಲುಪಿದ ತಕ್ಷಣವೇ ನಾಚಿಕೆಯಿಂದ ಅಧಿರಾಜ್ ವರ್ಮಗಿಂತ ಮುಂಚಿತವಾಗಿಳಿದು ರೂಮ್ಗೆ ಓಡುತ್ತಾ ಹೋದ ಆರಾಧ್ಯ ವಾಶ್ರೂಮ್ ಒಳಗೆ ನುಗ್ಗಿಬಿಟ್ಲು. ಅವಳ ಕೆಲಸಗಳನ್ನ ನೋಡಿದಂಥ ಅಧಿರಾಜ್ ಸಣ್ಣದಾಗಿ ನಕ್ಕೊಂಡ. ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ಡಿನ್ನರ್ ಮಾಡಿದಂಥ ಆರಾಧ್ಯ ಅಧಿರಾಜ್ ವರ್ಮ ಆಲೋಚನೆಗಳಿಂದ ಡೈವರ್ಟ್ ಆಗ್ತಾ ನವ್ಯಾಳ ಸುಟ್ಟು ಹೋಗಿದ್ದ ಮುಖದ ಬಗ್ಗೆ ಆಲೋಚಿಸ್ತಿದ್ದಾಳೆ. ನವ್ಯ ನಿಜಕ್ಕೂ ಏನು ತಪ್ಪು ಮಾಡಿದ್ರೆ ಅಧಿರಾಜ್ ಇಷ್ಟೊಂದು ದೊಡ್ಡ ಶಿಕ್ಷೆ ನೀಡಿದ್ದಾನೆ? ನಿಜಕ್ಕೂ ಹೇಗೆ ಮಾಡೋದಕ್ಕೆ ಸಾಧ್ಯ ಆಯಿತು ಇವನಿಗೆ? ಪಾಪ ಆದರೂ ಅವಳು ಎಷ್ಟು ಇಳಿದು ಹೋಗಿರ್ತಾಳೆ ಅಂತ ಆಲೋಚಿಸ್ತಿದ್ದ ಆರಾಧ್ಯ ಅಧಿರಾಜ್ ವರ್ಮ ತಗೊಂಡ ಕಠಿಣ ನಿರ್ಧಾರಕ್ಕೆ ಅಷ್ಟೇ ಭಯ ಕೂಡ ಬಿದ್ದುಬಿಟ್ಲು. ತಪ್ಪು ಮಾಡಿದ್ರೆ ಎದುರಿಗಿರೋ ಮನುಷ್ಯ ಯಾರು ಅನ್ನೋದನ್ನು ಕೂಡ ಲೆಕ್ಕಿಸ್ಕೊಳ್ಳದೆ ಕರುಣೆ ಇಲ್ಲದೆ ಅವರಿಗೆ ಶಿಕ್ಷೆ ನೀಡ್ತಿರೋ ಅಧಿರಾಜ್ ವರ್ಮನನ್ನು ನೋಡ್ತಿದ್ರೆ ಯಾಕೋ ಆರಾಧ್ಯ ಮನಸ್ಸಿಗೆ ತುಂಬಾ ಭಯ ಅನ್ನಿಸ್ತು. ಒಂದು ವೇಳೆ ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ವಿಷಯದಲ್ಲೂ ಹೀಗೆ ಭೀಕರವಾಗಿ ಇಷ್ಟೇ ವೈಲ್ಡಾಗಿ ವರ್ತಿಸ್ತಾನಾ ಅಂತ ಅಂದ್ಕೊಳ್ತಿದ್ದ ಆರಾಧ್ಯ ಅಧಿರಾಜ್ ವರ್ಮ ಅಂತ ತಡಬಡಾಯಿಸ್ತಾ ಕರೆದ್ಲು. ಫೋನ್ ನೋಡ್ತಾ ಡಿನ್ನರ್ ಮಾಡ್ತಿದ್ದ ಅಧಿರಾಜ್ ವರ್ಮ ಹ್ಞೂ ಅನ್ನೇ ಹೊರತು ಅವಳ ಕಡೆ ನೋಡಲೇ ಇಲ್ಲ. ನಾನು ನಿನ್ನ ಒಂದೇ ಒಂದು ಕೇಳ್ತೀನಿ, ಉತ್ತರ ಕೊಡ್ತೀಯಾ ಅಂತ ಸ್ವಲ್ಪ ಭಯದಿಂದ ಕೇಳ್ತಿದ್ದ ಆರಾಧ್ಯ ಕಡೆ ವಿಚಿತ್ರವಾಗಿ ನೋಡಿ ಏನು ವಿಷಯ ಅಂದ ಅಧಿರಾಜ್ ಮೆಲ್ಲಗೆ ಜುನ್ನು ಅಂತ. ನಾನು ಒಂದು ವೇಳೆ ನೀವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಷ್ಟು ದೊಡ್ಡ ತಪ್ಪು ಮಾಡಿದ್ರೆ ನನ್ನನ್ನು ಏನು ಮಾಡ್ತೀರಿ ಅಂತ ಅವನ ಕಡೆ ಭಯದಿಂದ ನೋಡ್ತಾ ಕೇಳಿದ್ಲು ಆರಾಧ್ಯ. ಕೈಯಲ್ಲಿದ್ದ ಫೋನ್ ಪಕ್ಕದಲ್ಲಿಟ್ಟು ಅದು ಅರ್ಜೆಂಟಾಗಿ ತಿಳ್ಕೊಳ್ಬೇಕಾ ಅನ್ನೋ ತೀಕ್ಷ್ಣವಾದ ಧ್ವನಿಯೊಂದಿಗೆ ಅಂತ ಇರೋ ಅಧಿರಾಜ್ ವರ್ಮನ್ನ ನೋಡಿ ಹೌದು ಅಂತ ತಲೆಯನ್ನು ಅಡ್ಡಾದಿಡ್ಡಿಯಾಗಿ ತೂಗುದ್ಲು ಆರಾಧ್ಯ. ಅದೇ ಸಮಯದಲ್ಲೇ ನಿನ್ನ ಮೂಳೆಗಳನ್ನ ಮುರಿದು ಹಾಕಿ ಕೊಂದು ಹಾಕ್ಬಿಡ್ತೀನಿ ಅಂತ ಅಂದ ಮಾತಿಗೆ ಶಾಕ್ ಆಗೋದ್ಲು ಆರಾಧ್ಯ. ನಾನು ನಿನ್ನ ಹೆಂಡ್ತಿ, ನನ್ನ ವಿಷಯದಲ್ಲಿ ಇಷ್ಟೊಂದು ಕ್ರೂರವಾಗಿ ವರ್ತಿಸ್ತೀಯಾ ಅಂತ ಭಯಪಡ್ತಾ ಕೇಳಿದ ಆರಾಧ್ಯ ಮಾತುಗಳಿಗೆ ನನ್ನನ್ನು ಮೋಸ ಮಾಡಿದ್ರೆ ಯಾರಿಗಾದರೂ ಒಂದೇ ರೀತಿ ಶಿಕ್ಷೆ ಇರುತ್ತೆ ಅಂತ ಗಟ್ಟಿಯಾಗಿ ಹೇಳಿದ ಅಧಿರಾಜ್ ವರ್ಮ ಮಾತಿಗೆ ಮನಸ್ಸಿನಲ್ಲಿ ಬೈದ್ಕೊಳ್ತಾ ನವ್ಯಾಳನಾದರೆ ಮುಖ ಸುಟ್ಟು ಹಾಕ್ಬಿಟ್ಬಿಡ್ತಾನಂತೆ, ನನ್ನನ್ನಾದರೆ ಡೈರೆಕ್ಟಾಗಿ ಕೊಂದು ಹಾಕ್ಬಿಡ್ತಾನಂತೆ. ಹೆಂಡ್ತಿ ಅನ್ನೋ ಕರುಣೆ ಸ್ವಲ್ಪನೂ ಇಲ್ಲ ಈ ರಾಕ್ಷಸನಿಗೆ ಅಂತ ಬೈದ್ಕೊಳ್ಳೋದಕ್ಕೆ ಆರಂಭಿಸಿದ್ಲು ಆರಾಧ್ಯ. ತನ್ನ ಕಡೆ ಕೋಪದಿಂದ ನೋಡ್ತಿದ್ದ ಆರಾಧ್ಯಳನ್ನು ನೋಡಿ ಏನು ಹಾಗೆ ನೋಡ್ತಿದ್ಯಾ ಅಂತ ಹುಬ್ಬುಗಳನ್ನು ಮೇಲಕ್ಕೆ ಎತ್ತಿದ ತಕ್ಷಣವೇ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ಕೊಳ್ಬೇಕು ಅಷ್ಟೇ ಹೊರತು ಅಷ್ಟೊಂದು ಭೀಕರವಾಗಿ ಯಾರಾದರೂ ವರ್ತಿಸ್ತಾರಾ ಅಂತ ಅಮಾಯಕವಾದ ಮುಖ ಇಟ್ಕೊಂಡು ಕೇಳಿದ್ಲು ಆರಾಧ್ಯ. ನಾನು ತುಂಬ ಒಳ್ಳೆಯವನು ಬೇಬಿ, ನನಗೆ ಇಂಥ ಸಣ್ಣ ಸಣ್ಣ ಶಿಕ್ಷೆಗಳನ್ನ ನೀಡೋದಷ್ಟೇ ಬರೋದು ಅಂತ ನಿಷ್ಕಲ್ಮಶವಾದ ಮುಖ ಇಟ್ಕೊಂಡು ಅನ್ನಲಾಗಿ, ನನಗೆ ನೀಡುವಂಥ ಸಣ್ಣ ಶಿಕ್ಷೆ ಅಂದರೆ ನವ್ಯಾಳಿಗೆ ನೀಡಿದ್ದು ನಿಜಕ್ಕೂ ಶಿಕ್ಷೆಯೇ ಅಲ್ಲ ಅನ್ನೋ ಮಾತು
ಒಂದು ಕೋಪದಿಂದ ಅಂದ್ಕೊಳ್ತಾ ತನ್ನ ಕೈಲಿದ್ದ ಚಮಚದಿಂದ ಪ್ಲೇಟ್ ಮೇಲೆ ಟಕ ಟಕ ಅಂತ ಹೊಡಿತಾ ತನ್ನ ಕೋಪವೆಲ್ಲ ತೋರಿಸ್ತಾ ಮೆಲ್ಲಗೆ ತಿಂತಿದ್ದಾಳ ಆರಾಧ್ಯ. ಕೋಪದಿಂದಿರೋ ಆರಾಧ್ಯಳನ್ನು ನೋಡ್ತಾ, ನನಗೇ ಗೊತ್ತಿಲ್ಲದಂತೆ ಏನಾದರೂ ತಪ್ಪು ಮಾಡಿದ್ಯಾ ಬೇಬಿ ಅಂತ ಕೂಲ್ ಧ್ವನಿಯಲ್ಲಿ ಕೇಳಿದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ಕಡೆ ತಲೆ ತಿರುಗಿಸಿ ನೋಡಿದೆ. ನಾನೇನು ತಪ್ಪು ಮಾಡಿಲ್ಲ, ಜಸ್ಟ್ ಕೇಳಿದೆ ಅಷ್ಟೇ ಅಂತ ಒಣದಾಗ ಉತ್ತರ ನೀಡಿದ್ಲು ಆರಾಧ್ಯ. ಯಾವುದೇ ತಪ್ಪು ಮಾಡದೆ ಸಡನ್ನಾಗಿ ಯಾಕೆ ಕೇಳಿದೆ ಅಂತ ಕೇಳ್ದ ಅಧಿರಾಜ್ ವರ್ಮ. ನಾನೇನೋ ಸುಮ್ಮನೆ ಕೇಳಿದೆ ಅಷ್ಟೇ, ಆದರೂ ನಾನೇನಾದರೂ ತಪ್ಪು ಮಾಡಿದ್ರೆ ನಿನಗೆ ತಿಳಿಯೋದಿಲ್ವೇ? ನಾನು ಎಲ್ಲಿದ್ದೀನಿಯೋ ತಿಳಿದಾಗ ನಾನೇನಾದರೂ ತಪ್ಪು ಮಾಡಿದ್ರು ನಿನಗೆ ತಿಳಿಯುತ್ತೆ ಅಲ್ವಾ ಅಂತ ಸ್ವಲ್ಪ ಕಿರಿಕಿರಿಯಿಂದಲೇ ಹೇಳಿದ್ಲು ಆರಾಧ್ಯ. ಯಾ ಅದು ನಿಜಾನೇ ಬಿಡು ಅಂತಿರೋ ಅಧಿರಾಜ್ ವರ್ಮ ಮಾತುಗಳಿಗೆ, ಹಾಗಿದ್ದಾಗ ಮತ್ತೆ ನನ್ನೊಂದಿಗೆ ಯಾಕಷ್ಟು ಭೀಕರವಾಗಿ ಕೋಪ ಬರುತ್ತೆ ಅಂತ ಹೇಳಿದರೂ ಅರ್ಥ ಮಾಡ್ಕೊಳ್ಳೋದಿಲ್ಲ? ರಾಕ್ಷಸ ಮೃಗ ಅಂತ ಬೇಸರದಿಂದ ಅಂದ್ಕೊಳ್ತಾ ತಲೆ ತಗ್ಸಿ ತನ್ನ ಚಮಚದಿಂದ ಪ್ಲೇಟ್ನಲ್ಲಿ ಚಚ್ಚುತ್ತಾ ಹಾಗೆ ಕೂತಿದ್ದಾಳೆ ಆರಾಧ್ಯ. ನನ್ನ ಡಿನ್ನರ್ ಮುಗೀತು ಅಂತ ಕೈ ತೊಳೆಯೋದಕ್ಕೆ ಹೋದ ಅಧಿರಾಜ್ ವರ್ಮ. ಆರಾಧ್ಯ ತನ್ನ ಕೈಯಲ್ಲಿದ್ದ ಚಮಚವನ್ನು ಬೇಸರದಿಂದ ಎಸೆದು, ನಂಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಎದ್ಲು. ಯಾಕೆ ತಿನ್ನೋದಕ್ಕೆ ಇಷ್ಟ ಇಲ್ಲ? ಮತ್ತೆ ರಾತ್ರಿ ಇಡೀ ಹಸಿವಿನಿಂದ ತೊಂದರೆ ಪಡ್ತೀಯಾ ಅಂತ ಕೋಪದಿಂದ ನೋಡ್ತಾ, ಹಸಿವು ನನಗೆ, ತೊಂದರೆ ನನಗೆ, ಮಧ್ಯದಲ್ಲಿ ನಿನಗೆ ಯಾಕೆ ಅಂತ ಕೋಪದಿಂದ ಅರ್ಚಿ ರೂಮ್ ಒಳಗೆ ಹೋದ್ಲು ಆರಾಧ್ಯ. ರೂಮ್ ಒಳಗೆ ಬಂದು ಆರಾಧ್ಯ ವಿಡಿಯೋ ಗೇಮ್ಸ್ ಆಡ್ತಾ ಕೂತಿದ್ಲು. ಸ್ವಲ್ಪ ಸಮಯದ ನಂತರ ಅಧಿರಾಜ್ ವರ್ಮ ಕೂಡ ರೂಮ್ ಒಳಗೆ ಬಂದು, ಈಗ ವರ್ತಿಸೋದು ಯಾಕೋ? ಆ ತಪ್ಪು ಮಾಡುವಾಗ ನಾನು ಎಚ್ಚರಿಸ್ಬೋದಲ್ವಾ ಅಂತ ಸ್ವಲ್ಪ ಕೋಪದಿಂದ ಕೇಳಿದ್ಲು ಆರಾಧ್ಯ. ಅದನ್ನು ನಾನು ಹೇಗೂ ಮಾಡ್ತೀನಿ ಅಂತ ಹೇಳಿ ನೀನು ಎಂಥ ತಪ್ಪು ಮಾಡ್ತಿದ್ದಾಗ ನೀನು ಹೀಗೆ ಕೇಳೋದು ಕೂಡ ತಪ್ಪೆ ಬೇಬಿ ಅಂದ ಅಧಿರಾಜ್ ವರ್ಮ. ನಾನೇನೋ ಸುಮ್ಮನೆ ಅಂದೆ ಮಹಾನುಭಾವ, ಅದಕ್ಕೆ ಇಷ್ಟೊಂದು ಮಾತಾಡಬೇಕಾ? ಇನ್ನು ವಿಷಯ ಬದಲಾಯಿಸಿ ಅಂತ ಕಿರಿಕಿರಿ ಇದೆ ಅಂತ ಕೋಪದಿಂದ ಅರ್ಚಿದ್ಲು ಆರಾಧ್ಯ. ಇಲ್ಲ ಮುಂದುವರಿಸು, ನನಗಿದೆ ಚೆನ್ನಾಗಿದೆ ಅಂತ ಮತ್ತೆ ತಿನ್ನಲು ಆರಂಭಿಸಿದ ಅಧಿರಾಜ್ ವರ್ಮ. ಆರಾಧ್ಯ ತಿನ್ನೋದು ನಿಲ್ಲಿಸಿ ಹಲ್ಲು ಕಡಿತಾ, ನಿಜಕ್ಕೂ ನೀನು ನನಗಾಗಿ ಮತ್ತೆ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಅನ್ನಲಾಗಿ, ಕೇಕ್ ನಿನಗೆ ಅಷ್ಟೊಂದು ಇಷ್ಟ ಆಯಿತಾ ಬೇಬಿ, ಮತ್ತೆ ತಿಂತೀಯಾ ಅಂತ ಕೇಳ್ತಾ ಬಂದ. ರೂಮ್ ಒಳಗೆ ಬಂದ ತಕ್ಷಣ ಶರ್ಟ್ ಬಿಚ್ಚಿ ಪಕ್ಕದಲ್ಲಿ ಹಾಕ್ತಾ ಟವಲ್ ತೆಗೆದುಕೊಂಡು ವಾಶ್ರೂಮ್ ಒಳಗೆ ಹೋಗ್ತಿದ್ದ ಅಧಿರಾಜ್ ವರ್ಮನನ್ನು ನೋಡಿದ್ಲು ಆರಾಧ್ಯ. ಅವನ ಸೊಂಟದ ಹತ್ರ ಬುಲೆಟ್ ಗಾಯದ ಮಚ್ಚೆ ಹಾಗೆ ಕಾಣಿಸ್ತಿದೆ. ಆ ಗಾಯವನ್ನು ನೋಡಿದ ತಕ್ಷಣವೇ ಆರಾಧ್ಯ ಮನಸ್ಸಿನಲ್ಲಿ ಸಣ್ಣದಾಗಿ ಆತಂಕ ಆರಂಭ ಆಯಿತು. ತನ್ನ ಕಡೆ ಕಣ್ಮಿಟುಕಿಸ್ದೆ ಆಲೋಚನೆಯಲ್ಲಿದ್ದ ಆರಾಧ್ಯಳನ್ನು ನೋಡಿ, ಏನು ಬೇಬಿ ಹಾಗೆ ನೋಡ್ತಿದ್ಯಾ ನೀನು? ಇಬ್ಬರು ಸೇರಿ ಸ್ನಾನ ಮಾಡೋಣ ಅಂತ ಅಧಿರಾಜ್ ವರ್ಮ ತುಂಟತನದಿಂದ ಕಣ್ಣು ಹೊಡೆಯುತ್ತಲೇ ಅದಕ್ಕೂ ಮುಂಚೆ ಕಾರ್ನಲ್ಲಿ ನಡೆದಿದ್ದೆಲ್ಲ ನೆನಪಿಗೆ ಬಂದು ತಲೆ ಕೊಡುಕೊಂಡು ಅಮ್ಮಮ್ಮ ಇಲ್ಲಪ್ಪ ಅಂದ್ಕೊಳ್ತಾ ಅವನ ಕಡೆ ನೋಡಿ ಕೋಪದಿಂದ ತಲೆ ತಿರುಗಿಸಿ, ನನಗೆ ಇನ್ಯಾವ ಕೆಲಸನೂ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ನಾನು ಗೇಮ್ಸ್ ಆಡೋದ್ರಲ್ಲಿ ಬ್ಯುಸಿ ಇದ್ದೀನಿ, ನಿನ್ನ ಕೆಲಸ ನೀನು ಮಾಡು ಅಂತ ಮತ್ತೆ ತನ್ನ ಫೋನ್ನಲ್ಲಿ ತಲೆ ಹಾಕಿದ್ಲು ಆರಾಧ್ಯ. ಅವಳು ಏನು ಆಲೋಚಿಸಿದಾಳೆ ಅಂತ ಅರ್ಥವಾದ ಅಧಿರಾಜ್ ವರ್ಮ ಸಣ್ಣದಾಗಿ ನಕ್ಕೊಂಡು ಇನ್ನೇನೂ ಮಾತಾಡದೆ ಸ್ನಾನ ಮಾಡೋದು ಕೊಟ್ಟೋದ. ಆದರೆ ಆರಾಧ್ಯ ಆಲೋಚನೆಗಳೆಲ್ಲ ಆಶ್ರಮದಲ್ಲಿನ ರಾಘವೇಂದ್ರ ಮತ್ತು ವಿಕ್ರಮ್ ಮಾತುಗಳಿಂದಲೇ ತುಂಬ ಹೋಗಿ ಅವಳನ್ನ ತುಂಬ ಡಿಸ್ಟರ್ಬ್ ಮಾಡಿದ್ವು. ಎಷ್ಟು ಬೇಡ ಅಂದ್ಕೊಂಡ್ರು ಅದೇ ಆಲೋಚನೆಗಳು ಸುತ್ತುವರೆದು ಅಧಿರಾಜ್ ವರ್ಮ ವಿಷಯದಲ್ಲಿ ತನ್ನನ್ನು ತುಂಬ ಭಯಪಡಿಸ್ತಿವೆ. ಅಧಿರಾಜ್ ವರ್ಮ ತುಂಬ ಜಾಗರೂಕತೆಯಿಂದ ಇದ್ದರೂ ಸಹ ಯಾವುದೋ ಒಂದು ಸಮಯದಲ್ಲಿ ಪರಿಸ್ಥಿತಿ ತನ್ನ ಕೈಯಲ್ಲಿ ಇರೋದಿಲ್ಲ. ಆಗ ಅಧಿರಾಜ್ ವರ್ಮ ಏನು ಮಾಡ್ತಾನೆ ಅಂದ್ಕೊಂಡು ಆರಾಧ್ಯ ತಕ್ಷಣ ತನ್ನ ಫೋನ್ ಬೆಡ್ ಮೇಲೆ ಹಾಕಿ ವಾಶ್ರೂಮ್ ಹತ್ರ ಬಂದಳು. ಹೊರಗಿನಿಂದ ಸಣ್ಣದಾಗಿ ಬಾಗಿಲನ್ನು ನಾಕ್ ಮಾಡಿ, ಅಧಿರಾಜ್ ನಿನಗೆ ಫೈಟಿಂಗ್ಸ್ ಬರುತ್ತಾ ಅಂತ ಕಿರ್ಚ್ತಾ ಕೇಳಿದ್ಲು ಆರಾಧ್ಯ. ಒಳಗಿನಿಂದ ಏನೋ ಅಂತ ಅರ್ಚಿದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮನ್ ಧ್ವನಿಗೆ ತುಂಬ ಭಯಪಟ್ಟಳು ಆರಾಧ್ಯ ಪಾಪ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ಮುಂಚಿತವಾಗಿ ನೋಡಿ. ಥ್ಯಾಂಕ್ ಯು.